ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಮ್ಮೆಯ ವಿಷಯ. ಶ್ರೀ ಸಂಗನಗೌಡ ಪಾಟೀಲ್ ಅವರ ಮಗನಾದಂಥ ಶ್ರೀ ಮೋಹನ್ ಎಸ್ ಪಾಟೀಲ್ ಅವರು UPS ನಲ್ಲಿ ತೀರ್ಮಾನಗೊಂಡು ಈ ಭಾಗದ ಒಂದು ಹೆಸರು ಒಂದು ಪತಾಕೆಯನ್ನು ಕೀರ್ತಿಯನ್ನು ಹಾರಿಸಿದ್ದಾರೆ. ಆದ ಕಾರಣ ಇವತ್ತು ನಮ್ಮ ಚಪ್ಪರದಲ್ಲಿ ಪ್ರಭಾಕರ್ ಫೌಂಡೇಶನ್ ಮತ್ತು ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಾಗೂ ಸಮಸ್ತ ಸಮಾಜ ಬಂಧುಗಳ ವತಿಯಿಂದ ಶ್ರೀ ಮೋಹನ್ ಅವರಿಗೆ ಒಂದು ಅಭಿನಂದನೆ ಸಮಾರಂಭವನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ನಮ್ಮ ಕಡೆಗೆ ಹೋಗ್ಬಿಟ್ಟು ತಮ್ಮ ಅಮೂಲ್ಯ ಸಭೆ ನೀಡಿದಂತ ಶ್ರೀ ಹಿರಿಯರಾದಂತ ಶ್ರೀ ಸಂಗನಗೌಡ ಪಾಟೀಲ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕೇಂದ್ರ ಬಂದು UPS ನಲ್ಲಿ 994ನೇ ರ್ಯಾಂಕ್ ಅನ್ನು ಪಡೆದಂತ ಶ್ರೀ ಮೋಹನ್ ಸಂಗನಗೌಡ ಪಾಟೀಲ್ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಸಮಾಜದ ಬಂಧುಗಳಿಗೂ ಹಾಗೂ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಕಲ್ಯಾಣರಾವ್ ಪಾಟೀಲ್ ಅವರಿಗೂ ಹಾಗೂ ನಮ್ಮ ಮಾಲಾ ಕಣ್ಣಿಯವರಿಗೂ ಹಾಗೂ ಇನ್ನೊಬ್ಬರು ಮಹೇಶ್ ಅವರಿಗೂ ಹಾಗೂ ವೀರ್ಶ ಯೂತ್ ಲಿಂಗಾಯತ ಸಮಾಜದ ಎಲ್ಲ ಯೂತ್ ಬಳಗಕ್ಕೂ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಕೋರುತ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡ್ಕೊಳ್ತೇನೆ. ನಮಸ್ಕಾರ. ಮತ್ತು ನಮ್ಮ ನಾಲ್ಕು ಚಕ್ರ ತಂಡದ ವತಿಯಿಂದ ಏನು ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲದೆ ನಮ್ಮ ಸಮಸ್ತ ಕರ್ನಾಟಕದಲ್ಲಿ ಇವತ್ತಿನ ದಿವಸ UPSC ಪರೀಕ್ಷೆ ಪಾಸ್ ಮಾಡುವ ಮೂಲಕ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯುವ ಕಣ್ಮಣಿ ಮತ್ತು ಅದೇ ರೀತಿಯಾಗಿ ಯುವಕರ ಸಾಧಕರಾಗಿರುವಂತಹ ಶ್ರೀಯುತ ಮೋಹನ್ ಎಸ್ ಪಾಟೀಲ್ ಅವರಿಗೆ ನಾನು ಮೊದಲನೆಯದಾಗಿ ನಮ್ಮ ಎಲ್ಲ ಸಮಾಜದ ವತಿಯಿಂದ ಅಭಿನಂದನೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ದಿವಸ ಇಂತಹ ಮಗನನ್ನು ಈ ಸಮಾಜಕ್ಕೆ ಅರ್ಪಣೆ ಮಾಡಿರುವಂತಹ ಮತ್ತು ಈ ಒಂದು ಸಾಧನೆಗೆ ಎಲ್ಲ ರೀತಿಯ ಪ್ರೇರಣೆ ನೀಡಿಬಿಟ್ಟು ಇವತ್ತು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯಾವೆಲ್ಲ ಅವರಿಗೆ ಸೌಲಭ್ಯ ಬೇಕಾಗಿತ್ತು ಅದೆಲ್ಲವನ್ನೂ ಕೊಟ್ಟು ಇವತ್ತು ಸಮಾಜಕ್ಕೆ ಇವತ್ತು ಇಂಥ ಮಗನನ್ನು ಕೊಟ್ಟಿದ್ದೀರಲ್ಲ, ನಿಮಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಅನಂತವಾಗಿ ಕಾಯಿಸುತ್ತೇನೆ. ಜೊತೆಗೆ ಏನು ಅಂತಂದ್ರೆ ನಾವು ಯಾವೆಲ್ಲ ಎಕ್ಸಾಮ್ ಕೂಡ ಪಾಸ್ ಮಾಡ್ಬೋದು, ಆದ್ರೆ UPSC ಅಂತ ನಮ್ಮ ಬಾಯಲ್ಲಿ ಹೇಳೋದು ಕೂಡ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅದೊಂದು ತಪಸ್ಸು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ನಾವೆಲ್ಲ ಕೂಡ ಡಿಗ್ರಿ ಮತ್ತು ಡಬಲ್ ಡಿಗ್ರಿ ಮುಗಿಸ್ಕೊಂಡು ಬಂದಿದ್ದೀವಿ. ಆ ಒಂದು ತಪಸ್ಸಿನ ಒಂದು ಗಳಿಗೆಯನ್ನು ಮುಗಿಸ್ಬಿಟ್ಟು ಇವತ್ತು UPSC ಎಕ್ಸಾಮ್ ಪಾಸ್ ಮಾಡುವ ಮೂಲಕ ಅದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಯುವಕರು ಅಥವಾ ಸಹೋದರಿ ಇವತ್ತು ಈ ಒಂದು ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಶ್ಲಾಘನೀಯ. ಅದು ಮತ್ತು ನಮ್ಮ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಏನು ಡೋರ ಜಂಬಗ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತಿನ ದಿವಸ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಕೂಡ ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡ್ಬೇಕಂತೇಳಿ ಹೇಳ್ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯ ಒಂದು ಸಂದೇಶವನ್ನು ಅವರಿಗೆ ಕೊಟ್ಟಿದ್ದಾರಲ್ಲ, ನಿಜಕ್ಕೂ ಕೂಡ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಳೆಯನ್ನು ಎಲ್ಲರೂ ಕೂಡ ತಟ್ಟಲೇಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಮಗನಾಗಿ ಒಂದು ಮಧ್ಯಮ ಕುಟುಂಬದಲ್ಲಿ ಹುಟ್ಟಿಕೊಂಡು ಇವತ್ತಿನ ದಿವಸ ಏನು ಹಿಂದುಳಿದ ಭಾಗ ನಾವು ಕಲ್ಯಾಣ ಕರ್ನಾಟಕಕ್ಕೆ ಏನು ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಭಾಗ ಅಂತ ಏನು ಕರಿತೀವಿ, ಇವತ್ತಿನ ದಿವಸ ಇವತ್ತು ಒಂದು ಅಗ್ರಗಣ್ಯ ಸಾಧನೆ ಮಾಡುವ ಮೂಲಕ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿಲ್ಲ, ನಾವು ಕೂಡ ಎಲ್ಲ ರೀತಿಯಿಂದ ಮುಂದಿದ್ದೀವಿ ಅಂತ ತೋರ್ಕೊಟ್ಟಿದ್ದಾರಲ್ಲ, ತಮಗೆ ಮತ್ತೊಮ್ಮೆ ಮೊದಲನೇ ನಾನು ಈ ಒಂದು ವೇದಿಕೆ ಪರವಾಗಿ ಅನಂತ ಧನ್ಯವಾದ ತಿಳಿಸಲಿಕ್ಕೆ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯಾಗಿ ಯಾವಾಗಲೂ ಕೂಡ ನಾವು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಯಾರೇ ಕೂಡ ಏನೇ ಒಂದು ಸಾಧನೆ ಮಾಡಿದ್ರು ಕೂಡ ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತ ಕೆಲಸ ನಾವೆಲ್ಲ ಒಂದು ಸಮಾಜ ವತಿಯಿಂದ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಸಾಧನೆ ಮಾಡುವವರಿಗೆ ಸನ್ಮಾನಿಸುವುದು ಕೂಡ ಒಂದು ದೊಡ್ಡ ಸಾಧನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಂತೆ ಒಂದು ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಬಿಟ್ಟು ಎಲ್ಲ ಒಂದು ಸಹೋದರಿಗೆ ಇವತ್ತಿನ ದಿವಸ ಆಹ್ವಾನವನ್ನು ನೀಡಿಬಿಟ್ಟು ಇಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಇವತ್ತು ಚಪ್ಪರಬಂದಿ ಫೌಂಡೇಶನ್ ವತಿಯಿಂದ, ಯಾಕಂದ್ರೆ ಅವರು ಮನೆತನ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಹಳ ಒಂದು ಕಲಬುರಗಿ ನಗರದಲ್ಲಿ ಇವತ್ತೇನು ನಮ್ಮ ಶರಣ ಬಸವೇಶ್ವರ ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಒಂದು ಆಶೀರ್ವಾದದೊಂದಿಗೆ ಏನು ದಾಸೋಹ ಮನೆತನದಂತೆ ಇವತ್ತು ಕೂಡ ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಅವತ್ತಿನ ಹಿಡ್ಕೊಂಡು ಇವತ್ತಿನ ತನಕ ದಾಸೋಹ ಸೇವೆ ಮಾಡ್ತಿರುವಂತಹ ಚಪ್ಪರಬಂದಿ ಫೌಂಡೇಶನ್ ಅವರಿಗೂ ಕೂಡ ನಾನು ಮತ್ತೊಮ್ಮೆ ಮೊದಲನೇ ಈ ಒಂದು ವೇದಿಕೆ ಪರಗೆ ಅನಂತ ನಾನು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಯಾವುದೇ ವಿಶೇಷ ಕಾರ್ಯಕ್ರಮಗಳು ಇದ್ರೂ ಕೂಡ ಯಾವುದೇ ಒಂದು ವಿಚಾರ ಮಾಡಲಾರ್ದಾಗ ಪಟ್ಟ ಅಂತ ಹೇಳಿ ರೆಡಿ ಮಾಡ್ತಾರ. ಅದಕ್ಕೋಸ್ಕರ ಇವತ್ತೇನು ಒಂದು ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ, ನಿಮ್ಗೆಲ್ಲ ಕೂಡ ಒಂದು ಧನ್ಯವಾದ ಹೇಳ್ತಾ ನಿಮ್ಮ ಒಂದು ಮುಂದಿನ ಭವಿಷ್ಯ ಕೂಡ ಬಹಳ ಉಜ್ವಲವಾಗಿರ್ಲಿ. ಬರುವಂತ ಇನ್ನೂ ಉನ್ನತ ಹುದ್ದೆಗೆ ತಾವು ಹೋಗ್ಬೇಕು, ಇನ್ನೂ ನೀವು ಉನ್ನತ ಹುದ್ದೆಗೆ ಹೋದಾಗೆಲ್ಲ ನಾವು ಸಂಭ್ರಮ ಮಾಡುವಂತ ಅವಕಾಶ ನಮಗೆ ಸಿಗ್ಲಿ ಅಂತೇಳಿ ನಾನು ಈ ವೇದಿಕೆ ಪರವಾಗಿ ಮತ್ತೊಮ್ಮೆ ಕೇಳ್ಕೊತೀನಿ. ಬಂದಿರುವಂತ ಎಲ್ಲ ಹಿರಿಯರಿಗೂ ಅಣ್ಣಂದ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ, ಜೈ ಹಿಂದ್.
ಇಂದು ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಹೋದರ ಮೋಹನ್ ಪಾಟೀಲ್ ಅವರಿಗೆ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಲು ಇಚ್ಛೆಪಡುತ್ತೇನೆ. ಎಲ್ಲ ಹಿರಿಯರು ಹೇಳಿರುವಂತೆ ಎಲ್ಲಿ ಶ್ರಮವಿದೆ ಅಲ್ಲಿ ಫಲವಿದೆ, ಎಲ್ಲಿ ಭಕ್ತಿ ಇದೆ ಅಲ್ಲಿ ಭಗವಂತನಿದ್ದಾನೆ ಎನ್ನುವ ನುಡಿಯಂತೆ ಎಂದು ಸಹೋದರರು ಅತ್ಯಂತ ಬಹಳ ಶ್ರಮಪಟ್ಟು ಇವತ್ತು ಈ ಒಂದು ಹುದ್ದೆಗೆ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಯಾಕಂದ್ರೆ ಆ ಹುದ್ದೆ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಆ ಹುದ್ದೆಗೆ ನಾವು ಹೋಗುವಂತ ಮಟ್ಟಕ್ಕೆ ನಾವೆಲ್ಲ ವಿಚಾರ ಮಾಡಿರ್ಲಿಲ್ಲ. ಯಾಕಂದ್ರೆ ನಾವೆಲ್ಲೇ ಇದ್ದು ಒಳ್ಳೆ ಎಜುಕೇಶನ್ ಪಡೆದು ತಂದೆ ತಾಯಿ ಸರ್ಕಾರ ನೌಕರಾಗಿದ್ದೀವಿ. ಆದ್ರೆ ಇವತ್ತು ಅದೇ ರೀತಿ ಅವರು ಕೂಡ UPSC ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಮನೆಗೆ ಮಗನಾಗಿ ನಮ್ಮ ಸಮಾಜಕ್ಕೆ ಒಬ್ಬ ಒಳ್ಳೆಯ ಪುತ್ರನಾಗಿ ತದನಂತರ ಸಮಾಜ ಸೇವೆಯಲ್ಲಿ ಹಾಗೂ ಅವರ ಒಂದು ಕಾರ್ಯದಲ್ಲಿ ಇದೇ ರೀತಿ ಮೇಲುಗೈ ಸಾಧಿಸಲಿ, ಇನ್ನೂ ಒಳ್ಳೆಯ ಉನ್ನತ ಅಧಿಕಾರ ಅವರಿಗೆ ಸಿಗ್ಲಿ. ಈಗ ತಾನೇ ನಮ್ಮ ಅಣ್ಣ ಶರಣಗೌಡರು ಹೇಳ್ತಿದ್ರು, ಈಗ ಏನ್ ಪಡೆದುಕೊಂಡವರು 984ನೇದು ಅದು ಅವರಿಗೆ ತೃಪ್ತಿ ತಂದಿಲ್ಲ ಅಂತ, ಇನ್ನು 200 300 ತನಕ ಬರಂತ ಒಂದು ಮರು ಪರೀಕ್ಷೆಯನ್ನು ಕೂಡ ಅವರು ತಯಾರು ಮಾಡ್ಲತ್ತಾರಂತ. ಅದೇ ರೀತಿಯಾಗಿ ಅವರಿಗೆ ಈ ಪರೀಕ್ಷೆಗೆ ನಮ್ಮ ಕಲಬುರಗಿ ಮಾಜಿ ಸಂಸದರಾದಂತಹ ಉಮೇಶ್ ಜಾಧವ್ ಸರ್ ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಹಾಗೂ ಅವ್ರ ಮನೆಯಲ್ಲಿ ಇದ್ದುಕೊಂಡೇ ಸುಮಾರು 10 ರಿಂದ 15 IAS ಆಫೀಸರ್ಗಳು ಅವರಿಗೆ ತರಬೇತಿ ನೀಡಾರಂತ. ಆದ್ರಂತೆ ತಾವು ಕೂಡ ಮುಂಬರುವ ನಮ್ಮ ಸಮಾಜದ ನಮ್ಮ ಸಹೋದರರು ಸಹೋದರಿಯರು ಪೀಳಿಗೆಯವರಿಗೆ ಇದೇ ರೀತಿ ಯಾವ ರೀತಿ ಅಪ್ಪಿಯವರು ನಿಮಗ ಮಾರ್ಗದರ್ಶನ ಕೊಟ್ಟು ಅವರೊಂದು ಇದು ಕೊಟ್ಟಾರ, ಅದೇ ರೀತಿ ನೀವು ಕೂಡ ನಮ್ಮ ಒಂದು ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿ ಅಂತ ಹೇಳಿ ಆ ಶರಣಲ್ಲಿ ಬಿಡಬರುತ್ತಾ ಇನ್ನು ಮುಂದೆ ತಮಗೆ ಹೆಚ್ಚಿನ ಉನ್ನತಿ ಸಿಗ್ಲಿ ಎಂದು ಆ ಭಗವಂತನ ಪ್ರಾರ್ಥಿಸುತ್ತಾ ಈ ಒಂದು ವೇದಿಕೆ ಮೇಲೆ ಅತಿ ಚಿಕ್ಕವನಾದರೂ ಕೂಡ ಮಾತನಾಡಲು ಅವಕಾಶ ಕೊಟ್ಟಂತ ನನ್ನ ವೇದಿಕೆ ಮೇಲೆ ಹಾಗೂ ಮುಂಭಾಗದಲ್ಲಿ ಎಲ್ಲ ಹಿರಿಯರಿಗೆ ಶರಣಾರ್ಥಿ ಸರ್. ನಮ್ಮ ಸಮಾಜವನ್ನು ನನ್ನ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಮೋಹನ್ ಪಾಟೀಲ್ ಅವರಿಗೆ ಸಲ್ಲಿಸ್ತೇನೆ. ಅದೇ ರೀತಿ ಇಂಥ ಪುತ್ರನ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಾದ ಮತ್ತು ತಂದೆಯರು ಹಿರಿಯರಾದಂತಹ ನಮ್ಮ ಸಂಘಗಳ ಪಟೇಲರು ಕೂಡ ನಾನು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದ್ರೆ ಸಾಧನೆಗೆ ಅಸಾಧ್ಯವಾದ ಯಾವುದಿಲ್ಲ, ಆದ್ರೆ ಸಾಧಿಸುವ ಛಲ ಬೇಕಂತೇಳಿ ನಾವು ಸಣ್ಣಗಿಂದ ಕೇಳ್ಕೊಂಡ್ ಬಂದಿವಿ. ಆದ್ರೆ ಅದನ್ನ ಮಾಡಿ ತೋರಿಸಿದಾರೆ ಯಾರಂತಂದ್ರೆ ಮೋಹನ್ ಪಾಟೀಲ್ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ. ಯಾಕಂದ್ರೆ ಎಲ್ಲರೂ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಡಾಕ್ಟರ್ ಇಂಜಿನಿಯರ್ ಅನ್ಕೋತಾನೆ ನಡೆದಾರ, ಬಟ್ ಅವ್ರಿಗೆ ಎಷ್ಟು ನೌಕರಿ ಸಿಗ್ತಾವಲ್ಲ ಅವರಿಗೆ ಗೊತ್ತ. ಬಟ್ ಅಂತ ಒಂದು ಇಂಥ ಸ್ಪರ್ಧಾತ್ಮಕ ಯುಗದೊಳಗ ಮೋಹನ್ ಪಾಟೀಲ್ ಅವರು ಈ ಸಾಧನೆ ಗೈದಿದ್ದಾರಲ್ಲ, ಅದು ದೊಡ್ಡ ಸಾಧನೆ. ಅದು ಒಂದೇ ಅಲ್ಲ, ಇವತ್ತು ಇಂಥ ಸಾಧನೆ ನಮಗೆ ಗುರುತು ಮಾಡ್ತಾ ಇದಾರ ನಮ್ಮ ಸಮಾಜದವ್ರು ಅಂತ ಹೇಳಿ ನಮಗೂ ಗೊತ್ತಾಯ್ತು ಅಂತಂದ್ರೆ ಇಂಥ ಗುರುತು ಮಾಡ್ಲಿಕ್ಕೆ ಕಾರಣೀಭೂತರಾದಂತ ನಮ್ಮ ಪ್ರಭಾಕರ್ ಫೌಂಡೇಶನ್ ನಮ್ಮ ಶರಣರಾಜ್ ಅವರಿಗೆ ಕೂಡ ಮತ್ತು ಅದೇ ರೀತಿ ನಮ್ಮ 4 ಚಕ್ರ ತಂಡದ ಬಾಲಕಂಡಿಯವರು ಇಂಥ ಒಂದು ಸಾಧನೆಗೈದವರು ಹುಡುಕಿ ಸನ್ಮಾನ ಮಾಡಿದಾಗ ನಮ್ಗೆಲ್ಲರಿಗೂ ಗೊತ್ತಾಗ್ತದೆ ಯಾರು ಮಾಡ್ಯಾರ ಸಾಧನೆ ಯಾರ ಅವರು ಅಂತ ಹೇಳಿ. ಅಂತ ಒಂದು ಗೊತ್ತು ಮಾಡಿದಂತ ಬಾಲಕಂಡಿ ಆಗಲಿ ಶರಣರಾಜ್ ಚಪ್ರೋಂದಿ ಕೂಡ ನಮ್ಮ ಸಮಾಜದಿಂದ ಹೃತ್ಪೂರ್ವಕವಾದಂತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಪ್ರೇಣ ಈ ಪಿತರಂ ಸಂಪತ್ತು ಯದ್ಭರ್ತರೇವ ಹಿತಮಿಚ್ಚತಿ ತತ್ಕಲತ್ರಂ ತನ್ಮಿತ್ರ ಮಾಪತಿ ಸುಖೇಚ ಸಮನ್ವಯಂ ಇದೇ ತತ್ರ ಜಗತ್ತು ಪುಣ್ಯ ಕೃತಿಗಳು ಬರ್ತೇನೆ. ಅಂದ್ರೆ ಒಬ್ಬ ಕೀರ್ತಿ ಕೊಡುವಂತ ಮಗ ಮಾತು ಕೊಡುವಂತ ಹೆಂಡತಿ ಮತ್ತ ಕಷ್ಟ ಸುಖಗಳಿಗೆ ಭಾಗವಂತ ಒಬ್ಬ ಪುತ್ರ ಮಿತ್ರ ಸಿಗ್ಬೇಕಾಯ್ತಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕಂತ ಹೇಳ್ತಾರೆ. ಅದಕ್ಕಾಗ ಅಂತ ಒಂದು ಪುಣ್ಯ ನಮ್ಮ ಗೌಡ್ರಿಗೆ ಸಂಗನ ಗೌಡ್ರಿಗೆ ಇದೆ ಅಂತ ಹೇಳಿ. ಯಾಕಂದ್ರೆ ಅವರು ನಮ್ಮ ಮನೆಯವರೇ ನಮ್ಮ ಮಾಯಿ, ನಮ್ ಜೇಂಟಾಗ ರತ್ನ ಮಾಯಿ ಡೋರ್ ಚಂಬಿ ಗೌಡ್ರ ಮನೆತನಕ್ಕೆ ನಮ್ಮ ಮಾಯಿ ಅದು ಅಂದ್ರೆ ಅವಾಗ ಇದಕ್ಕಿಂತ ಬಹಳ ಇದು ಅದು ನಮಗೊಂದು ಆತ್ಮೀಯತೆ ಇದೆ, ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಇದೇ ರೀತಿ ನಮ್ಮ ಮೋಹನ್ ಪಾಟೀಲ್ ಅವರು ಮುಂದೆ ಹತ್ತಿರಂತೆ ಮತ್ತೆ ಎಕ್ಸಾಮ್ಗಳನ್ನ ಕೊಟ್ಟು ಈಗ 984 ಅಂತಂದ್ರ ಇದು ಸಿಗ್ತದೆ ಸರ್ IPS ಅಂತ ನೋಡ್ಬೇಕ. ಅದೇ ಇನ್ನು ಮುಂದೆ ಅತಿ ಹೆಚ್ಚಿನ ರ್ಯಾಂಕ್ ಅದು ಪಡೆದು ಮುಂದೆ ಉನ್ನತ ಒಂದು ಸಾಧನೆ ಗೈಲಿ ಅಂತ ಹೇಳಿ ಆ ಒಂದು ಶಿಕ್ಷಣದಲ್ಲಿ ಕೇಳಿಕೊಳ್ಳತ್ತ ಅವರ ಆಯುಷ್ಯ ಆರೋಗ್ಯ ಮತ್ತು ಹೀಗೆ ಮುಂದುವರಲಿ, ಉನ್ನತ ಮಟ್ಟಕ್ಕೆ ಇರಲಿ, ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಸಮಾಜದ ಮತ್ತು ನಮ್ಮ ಮನೆಯ ಊರಿನ ಕೀರ್ತಿಯನ್ನು ಎಲ್ಲರಿಗೆ ಪಸರಿಸ ಅಂತ ಹೇಳಿ ನನ್ನ ಯಾರನ್ನು ಮಾತಾಡ್ತೀನಿ. ಮೋಹನ್ ಗೌಡ್ರು ತಂದೆಯವರಾದ ಸಂಗನ್ ಗೌಡ್ರಿಗೆ ನಮಸ್ಕಾರಗಳು. ಅದೇ ರೀತಿ ಸಾಧನೆಗಾರ ನಮ್ಮ ಮೋಹನ್ ಪಾಟೀಲ್ ಅಭಿನಂದನೆಗಳು. ಈಗಾಗಲೇ ನಮ್ಮ ಸಮಾಜದಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ಅದೇ ರೀತಿ ನಮ್ದೇನು ನೀವು ಈ ನಮ್ಮ ರಾಜ್ಯದಲ್ಲಿ ತಮ್ಮ ಸೇವೆ ಆಗಬೇಕಂತ ನಮ್ದೊಂದು ಶರಣ ವಿಶ್ವೇಶ್ವರ ಹಾರೈಕೆ ಅದ. ಒಂದ್ ವೇಳೆ ನಮ್ಮ ರಾಜ್ಯ ಸೇವೆ ಇದ್ರು ಕೂಡ ತಾವು ಪ್ರಯತ್ನ ಬಿಡಬೇಡ್ರಿ. ನಮ್ದು ಸಮಾಜದ ಬೆಂಬಲ ಇರ್ತದೆ, ದೇವರ ಆಶೀರ್ವಾದ ಇರ್ತದೆ.
ಇನ್ನೊಂದು ಪ್ರಯತ್ನ ಮಾಡಿ ನಮ್ಮ ರಾಜ್ಯಕ್ಕೆ ವಿಷಯ ಆದರೆ ನಮ್ಮ ಜನಾಂಗಕ್ಕೆ ಬಹಳ ಅತ್ಯುತ್ತಮವಾದ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿ ಈಗಾಗಲೇ ತುಂಬಾ ಜನ ತಮ್ಮ ಬಗ್ಗೆ ಹೇಳಿದ್ದಾರೆ. ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಿದಾಗ ತಮ್ಮೆಲ್ಲ ಮುಂದಿನ ಇದೇ ದಿನಗಳಲ್ಲಿ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕೇಂದ್ರ ಲೋಕ ಸೇವಾ ಆಯೋಗದ UPSC ಪರೀಕ್ಷೆಯಲ್ಲಿ ಸಾಧನೆಗೈದ ರಘುನೂರು ಜಿಲ್ಲೆಯ ಕಮಲಾಪುರ ತಾಲೂಕಿನ ಡೋರ್ ಜಂಬಗ ಗ್ರಾಮದ ಯುವಕರಾದಂಥ ಮೋಹನ್ ಎಸ್ ಪಾಟೀಲ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅವರ ತಂದೆಯವರಾದಂಥ ಪಾಟೀಲ್ ಸರ್ ಅವರಿಗೂ ಸಹಿತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಭಾಳಷ್ಟು ಖುಷಿ ವಿಚಾರ ಏನಪ್ಪ ಅಂತಂದರೆ, ಹೀಗೆ ಆತ್ಮೀಯ ಹೋಗೋದು ಏನಪ್ಪ ಅಂದರೆ ನನಗೆ ಕರೆ ಮಾಡಿದ್ರು. ಮಾಡಿದ್ಮೇಲೆ ಏನಪ್ಪ ಈ ರೀತಿಯಾಗಿ ಏನಪ್ಪ ಅಂತಂದರೆ ಡೋರ್ ಜಂಬಗ ಗ್ರಾಮದ ಕಲಬುರಗಿ ತಾಲೂಕಿನ ಏನಪ್ಪ ಅಂದರೆ ಒಂದು ಕಮಲಾಪುರ ತಾಲೂಕಿನ ಏನಪ್ಪ ಯುವ ಪತ್ರಿಕೆ ಮತ್ತು ನಮ್ಮವರು ಅವರು 984ನೇ ರ್ಯಾಂಕ್ ಏನಪ್ಪ ಅಂದ್ರೆ ಬಂದಿದ್ದಾರೆ ಅಂತ ಹೇಳಿದಾಗ ಭಾಳಷ್ಟು ಖುಷಿ ಆಯಿತು. ಯಾಕಂದರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಏನಪ್ಪ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಏನಪ್ಪ ಒಂದು ಹಳ್ಳಿ ಗ್ರಾಮಾಂತರದಲ್ಲಿ ಏನಪ್ಪ ಅಂದ್ರೆ ಬೆಳೆದು ಇವತ್ತಿನ ಮಟ್ಟಿಗೆ ಏನಪ್ಪ ಅಂದರೆ ರಾಷ್ಟ್ರದಂತ ಏನಪ್ಪ ಅಂದರೆ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಒಂದು ಹೆಮ್ಮೆಯ ವಿಷಯ ಎಂದು ನಾವು ಏನಪ್ಪ ಅಂದ್ರೆ ಭಾವಿಸಬಹುದು. ಅದೇ ರೀತಿ ಏನಪ್ಪ ಅಂತಂದ್ರೆ ಸಾಧಿಸುವ ಛಲವಿರಬೇಕು, ಛಲದ ಹಿಂದೆ ಗುರು ಹಿರಿಯರ ಆಶೀರ್ವಾದ ಇರಬೇಕು, ತಂದೆ ತಾಯಿಗಳ ಆಶೀರ್ವಾದ ಇರಬೇಕು ಅನ್ನೋದಕ್ಕೆ ಏನಪ್ಪ ಅಂದ್ರೆ ಇದೇ ಹೆಮ್ಮೆಯ ವಿಷಯ. ಮೋಹನ್ ಪಾಟೀಲ್ ಅವ್ರು ನೋಡಿ ಏನಪ್ಪ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಏನಪ್ಪ ಅಂದ್ರೆ ಕಲಿಬೇಕು. ಯಾಕಂತಂದ್ರೆ ನೋಡ್ರಿ, ಸುಮಾರು ಏನಪ್ಪ ಅಂದ್ರೆ 3 ಬಾರಿ ಏನಪ್ಪ ಅಂದ್ರೆ UPSC ಏನಪ್ಪ ಅಂದ್ರೆ ಕ್ಯೂನಲ್ಲಿ ಬರೆದು 4ನೇ ಬಾರಿಯೂ ಸಹಿತ ಏನಪ್ಪ ಅದನ್ನ ಕಂಡಕ್ಟ್ ಮಾಡಿದಾಗ ಅವರಿಗೆ ಏನಪ್ಪ ಅದು ಸಾಧಿಸುವ ಛಲ ಏನಪ್ಪ ಅಂತಂದ್ರೆ ಅವ್ರು ಗುರಿ ಹೇರೋದು ಮತ್ತೆ ಏನಪ್ಪ ತಂದೆ ತಾಯಿಗಳ ಆಶೀರ್ವಾದದಿಂದ ಏನಪ್ಪ ಅಂದ್ರೆ ಇವತ್ತಿನ ದಿನಕ್ಕೆ ಏನಪ್ಪ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಾಧನೆ ಮಾಡೋರು ತುಂಬ ಜನ ಇದ್ದಾರೆ. ಆದರೆ ಅದನ್ನು ಸೂಕ್ತ ಸಮಯದಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿ ಅದನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಬೆಂಬಲಿಸಿ ಪ್ರೋತ್ಸಾಹಿಸುವ ಜನ ಕಡಿಮೆ. ಅಂಥದ್ರಲ್ಲಿ ಈ ಥರ ಜನ ಸಿಕ್ಕಿರುವುದು, ಸಮಾಜ ಸಿಕ್ಕಿರುವುದು ನನ್ನ ಹೆಮ್ಮೆಯ ವಿಷಯ. ಎರಡನೇದಾಗಿ ನಾವು ಇನ್ನೂ ಒಂದು ಮುಖ್ಯವಾದ ಅಂಶ ಹೇಳಬೇಕಿರುವುದೇನೆಂದರೆ, ಇಲ್ಲಿ ಹಲವಾರು ಹಿರಿಯರು, ಹಲವು ಮುಖಂಡರು ಒಂದು ಅಂಶವನ್ನು ಪುನರಾವರ್ತಿಸಿದರು. ಅದೇನೆಂದರೆ ನಮ್ಮ ಸಮಾಜ ಅಥವಾ ಈ ಭಾಗದ ಯುವ ಪೀಳಿಗೆಗೆ ಸೂಕ್ತವಾದ ಮಾರ್ಗದರ್ಶನ. ನಾನು ಹಿರಿಯರಲ್ಲಿ ಈ ಮೂಲಕ ತಿಳಿಯಪಡಿಸಿದ್ದೇನೆಂದರೆ, ಈ ಕುರಿತು ಇದಾಗಲೇ ನಾನು ಯೋಚನೆ ಮಾಡಿದ್ದು, ಈ ಮುಂಬರುವ ಯುವ ಪೀಳಿಗೆಗೆ ಯಾವುದೇ ತರಹದ ಸರ್ಕಾರಿ ಲೋಕಸೇವೆ ಆಯೋಗವಿರಲಿ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಇರಲಿ, ಯಾವುದೇ ತರಹದ ಪರೀಕ್ಷೆಯನ್ನು ತೆಗೆದುಕೊಳ್ಳುವಲ್ಲಿ ಏನಾದರೂ ಸಹಾಯ ಬೇಕೆಂದರೆ ನಾನು ಸಹಾಯ ಮಾಡಲು ಸದಾ ಸಿದ್ಧನಾಗಿರ್ತೇನೆ. ನಾನು ಸಂಬಂಧಪಟ್ಟ ಪ್ರಭಾಕರ್ ಚಕ್ರವರ್ತಿ ಫೌಂಡೇಶನ್ ಅವರೊಂದಿಗೆ ಒಂದು ಚಾನಲನ್ನು ಏರ್ಪಡಿಸಿ ಅದರ ಮೂಲಕ ನಾನು ಈ ನಮ್ಮ ಸಮಾಜದ ಮತ್ತು ಭಾಗದ ಯುವ ಪೀಳಿಗೆಯೊಂದಿಗೆ ನಾನು ಸಂಪರ್ಕದಲ್ಲಿ ಇರ್ತೇನೆಂದು ಈ ಸಮಯದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಕೊನೆಯದಾಗಿ ಈ ನನ್ನ ಸಣ್ಣ ಸಾಧನೆಯನ್ನು ಗುರುತಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ಹಾಗೂ ತಮ್ಮ ಅಮೂಲ್ಯವಾದ ಹಾರೈಕೆಗಳನ್ನು ನೀಡಿ ನನಗೆ ಆಶೀರ್ವದಿಸಲು ಬಂದಿರುವಂಥ ಎಲ್ಲ ಹಿರಿಯರಿಗೂ ನನ್ನ ಹೃದಯಾಂತರದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.